ಗೊತ್ತೇ ಇದೆ ಅಲ್ಲ ನಿಮಗೆ ವಿಷಯಗಳು ನಡೀತಾ ಇರೋದು. ಅಲ್ಲಿ ಅದನ್ನೇ ನಾವು ಪ್ರಸ್ತಾಪ ಮಾಡಿದ್ವಿ ಅವ್ರ ಮುಂದೆ. ನಮ್ಮ ಫ್ಯಾಮಿಲಿ ನಡೀತಾ ಇರೋ ವಿಚಾರ ಯಾವ ಮಟ್ಟಕ್ಕೆ ಬಂದಿದೆ ಅಂತಂದರೆ, ನಾವು ಈಗ ಈ ಲೆವೆಲಿಗೆ ಬಂದು ಇವ್ರುಗಳ ಆಫೀಸ್ಗಳ ಬಾಗಿಲನ್ನ ತಟ್ಟೋ ಮಟ್ಟಕ್ಕೆ ಬಂದುಬಿಟ್ಟಿದೆ ನಮಗೆ. ಸುಮಾರು ವರ್ಷದಿಂದ ನಾವು ಅನ್ಯೋನ್ಯವಾಗೇ ಇದ್ವಿ, ಯಾವತ್ತೂ ಇದನ್ನು ನಾವು ಹೊರಗಡೆ ತಂದಿರಲಿಲ್ಲ. ಈಗೇನಾಗಿದೆ ಅಂದರೆ, ನಮ್ಮ ಮಕ್ಕಳು ಉಸಿರಾಡೋಕ್ಕೆ ಅವ್ರಿಗೆ ಅವಕಾಶ ಆಗ್ತಾಯಿಲ್ಲ. ನನ್ನ ಮಕ್ಕಳು ಇಬ್ಬರು ಬೀದಿಗೆ ಬಂದುಬಿಟ್ಟಿದ್ದಾರೆ, ಅವ್ರ ಮೇಲೆ ಕೇಸ್ಗಳು ಹಾಕಿದ್ದಾರೆ. ಅವರು ಒಂದು ಪ್ರಬಲವಾದ ವ್ಯಕ್ತಿ, ಅವರು ರಾಜಕೀಯದಲ್ಲಿ ಇರೋದರಿಂದ ನಮಗೆ ಉಸಿರಾಡೋಕ್ಕಾಗ್ತಾಯಿಲ್ಲ. ನಾವೆಲ್ಲೇ ಹೋದ್ರೂ ನಮಗೆ ಒಂದು ಹಣದ ಪ್ರಭಾವನೆ ಆಗಲಿ, ಒಂದು ಅಧಿಕಾರದ ಪ್ರಭಾವದಿಂದ ನಾವು ನಮ್ಮ ಸಮಸ್ಯೆನ ನಾವು ಮುಂದಕ್ಕೆ ತಗೊಂಡು ಅದಕ್ಕೆ ಒಂದು ನ್ಯಾಯದ ರೀತಿಲಿ ಅದನ್ನು ಮುಂದಕ್ಕೆ ತಗೊಳ್ಳೋಕ್ಕೆ ಕಷ್ಟ ಆಗ್ತಾಯಿದೆ. ಹಾಗಾಗಿ ನಾವು ಈಗ ಮಕ್ಕಳು ಆ ಲೆವೆಲ್ಗೆ ಬೀದಿಗೆ ಬಂದಮೇಲೆ ನಾನು ತಾಯಿಯಾಗಿ ಏನು ಮಾಡಬೇಕು ಅದು ನನ್ನ ಕರ್ತವ್ಯ ನಾನು ಮಾಡ್ತಾಯಿದ್ದೀನಿ. ಎಲ್ಲೆಲ್ಲಿ ನ್ಯಾಯ ಕೇಳಬೇಕು, ಎಲ್ಲೆಲ್ಲಿ ಓಡಾಡಬೇಕು ಅದು ನಾನು ಮಾಡ್ತಾಯಿದ್ದೀನಿ. ಸುಮಾರು ಇಲ್ಲ, ಸುಮಾರು 6-7 ಕೋರ್ಟ್ ಕೇಸ್ಗಳು ಹಾಕಿದ್ದಾರೆ. ಸ್ಟೇ ಆರ್ಡರ್ಗಳು ನಾವು ತಂದಿದ್ದೀವಿ. ಅವ್ರು ಕೇಸ್ ಹಾಕಿದ್ರಿಂದ ನಾವು ಮುಂದಕ್ಕೆ ಅದನ್ನು ಕ್ರಮ ತಗೊಂಡು ನಾವು 300 ಪ್ರಾಪರ್ಟಿಯಷ್ಟು ಒಂದಷ್ಟು ಸ್ಟೇ ಆರ್ಡರ್ಗಳು ತಂದಿದ್ದೀವಿ ಅವ್ರ ಪ್ರಾಪರ್ಟಿ ಮೇಲೆ. ಬೆಂಗಳೂರು, ರಾಮನಗರ, ಬಿಡದಿ, ಚನ್ನಪಟ್ಟಣ ಸುತ್ತಮುತ್ತ ಇರೋ ಪ್ರಾಪರ್ಟಿ ಮೇಲೆ ಸ್ಟೇ ಆರ್ಡರ್ ತಂದಿದ್ದೀವಿ. ನಾವು ಹೋರಾಡ್ತಾ ಇದ್ದೀವಿ. ನಮಗೂ ನಮ್ಮ ಮಕ್ಕಳಿಗೂ ಇಷ್ಟ ಇಲ್ಲ ಈ ಲೆವೆಲಲ್ಲಿ ಅವರು ಆಚೆ ಬಂದು ತಂದೆಗೆ ವಿರುದ್ಧವಾಗಿ ಅವರು ಹೋರಾಡಬೇಕು ಅನ್ನೋ ಮಟ್ಟದಲ್ಲಿ ಬರಬಾರ್ದು. ಅವ್ರಿಗೂ ಭಾರಿ ಕಷ್ಟ ಇದೆ. ನನಗೂ ತಾಯಿಯಾಗಿ ಭಾರಿ ದುಃಖ ಆಗುತ್ತೆ ನನಗೆ, ಈ ಲೆವೆಲಲ್ಲಿ ಮಕ್ಕಳು ಆಚೆ ಬಂದು ತಂದೆ ವಿರುದ್ಧವಾಗಿ ಓಡಾಡಬೇಕು ಅಂತ. ನಮಗೆ ಆ ಮಟ್ಟದ ಶಕ್ತಿನೂ ಇಲ್ಲ ನಮ್ಮಲ್ಲಿ ಹಣದ ಶಕ್ತಿನೇ ಆಗಲಿ ಅಥವಾ ಒಂದು ಪವರು ಅಥವಾ ಒಂದು ಪ್ರಭಾವನೆ ಆಗಲಿ ನಮ್ಮಲ್ಲಿ ಇಲ್ಲ. ನಾವು ಸಾಮಾನ್ಯ ಜನ. ನಮಗೆ ಈ ಮಟ್ಟದಲ್ಲಿ ಬಂದು ಆ ಲೆವೆಲ್ಗೆ ಬಂತು ಅಂಥೇಳಿ ತುಂಬ ದುಃಖ ಆಗ್ತಾಯಿದೆ. ಬಟ್ ನಾನು ತಾಯಿಯಾಗಿ ನಾನು ನಿಂತ್ಕೊಳ್ಳೇಬೇಕು ನನ್ನ ಮಕ್ಕಳ ಜೊತೆಲಿ.